ಡೆಲ್ಲಿನಲ್ಲಿ ನಡೀತಿರೋ ಪ್ರೊಟೆಸ್ಟ್ಗೂ ಮಹಾಭಾರತದ ಧರ್ಮಯುದ್ಧಕ್ಕೂ ಇರುವಂತಹ ಕಾಮನ್ ಎಲಿಮೆಂಟ್ಸ್ ನ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ಹೇಳ್ತಾರೆ, ನೋಡು, ನೀನೊಬ್ಬ ಕ್ಷತ್ರಿಯ, ನಿನಗೆ ಬೇಕಿರೋ ರಾಜ್ಯನ ಪಡ್ಕೊಳ್ಳೋದು ನಿನ್ನ ಧರ್ಮದ ಕೆಲ್ಸಾನೆ. ಆದ್ರೆ ಅದಕ್ಕೆ ನೀನು ದುರ್ಯೋಧನ ಸಂಘ ಮಾಡ್ಲೇಬೇಕು ಎನ್ನುವ ಅವಶ್ಯಕತೆ ಇಲ್ಲ. ಅದಲ್ಲದೆ ಶ್ರೀಕೃಷ್ಣ ಅರ್ಜುನನಿಗೂ ಹೇಳ್ತಾರೆ, ನೋಡು, ನೀನು ವ್ಯಕ್ತಿಯ ಪರ ಅಥವಾ ಪಕ್ಷದ ಪರ ನಿಂತ್ಕೋಬೇಡ, ಧರ್ಮದ ಪರ ಕೆಲಸ ಮಾಡು ಅಂತ. ಈಗ ನಮ್ಮ ಡೆಲ್ಲಿನಲ್ಲಿ ನಡೀತಿರೋದು ಇದೇನೆ. ನೀವು ನೀಟ್ ಬಗ್ಗೆ ಪ್ರೊಟೆಸ್ಟ್ ಮಾಡ್ತೀರಾ, ಮಾಡಿ, ಅದು ಪ್ರಶ್ನೆ ಮಾಡುವಂತಹ ಧರ್ಮದ ಕೆಲ್ಸಾನೆ. ಆದ್ರೆ ಅದಕ್ಕೆ ಈ ಧರ್ಮದ ವಿರುದ್ಧ ಇರುವ ಸಿಜೆಪಿ, ಆಮ್ ಆದ್ಮಿ ಹಾಗೂ ಕಾಂಗ್ರೆಸ್ ಪಾರ್ಟಿಗಳ ಪೊಲಿಟಿಕಲ್ ಪ್ರೊಪಗಂಡಾನ ಸಪೋರ್ಟ್ ಮಾಡಬೇಡಿ. ಅಂಡ್ ಇದರಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋ ಇನ್ನೊಂದು ವಿಷಯನೂ ಇದೆ. ಅದೇನಂದ್ರೆ, ನಮ್ಮ ಕರ್ನಾಟಕದಲ್ಲಿ ನಡೆದಿರುವ KPSC ಎಕ್ಸಾಮ್ ಹಗರಣಗಳ ಬಗ್ಗೆ ಮಾತನಾಡದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನೀಟ್ ಎಕ್ಸಾಮ್ ವಿಚಾರವಾಗಿ ಧ್ವನಿ ಎತ್ತಿರೋದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ. ನೀಟ್ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ಶಿಕ್ಷೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾ, ಅದರ ಬಗ್ಗೆ ಹೋರಾಟ ಮಾಡಿ, ಅದು ನಿಮ್ಮ ಹಕ್ಕು ಅಂಡ್ ಒಳ್ಳೆ ಕೆಲಸನೇ. ಅದನ್ ಬಿಟ್ಟು ಈ ಔರಂಗಜೇಬ್ ಫೋಟೋನ ಇಟ್ಕೊಂಡು ಓಡಾಡೋರಿಗೆ, ಆರ್ಟಿಕಲ್ 370ನ ಕ್ಯಾನ್ಸಲ್ ಮಾಡಿ ಅನ್ನೋರಿಗೆ ಹಾಗೂ ದೇಶದ್ರೋಹಿ ಅಧರ್ಮಿಗಳಿಗೆ ನೀವು ಸಪೋರ್ಟ್ ಮಾಡಬೇಡಿ ಅಷ್ಟೇ.